ಪ್ರೈಸ್ ದ ಲಾರ್ಡ್. ಶಾಲೋಮ್. ಸಮಾಧಾನ ಕರ್ತನು ನಿಮ್ಮೊಂದಿಗಿದ್ದು ಕಾರ್ಯ ಮಾಡಲಿ. ಶಾಲೋಮ್, ಸಮಾಧಾನ ಕರ್ತನು ಅಂತ ನಾನು ಇತ್ತೀಚಿನ ದಿವಸಗಳಲ್ಲಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಎಲ್ಲ ದೇವರ ಮಕ್ಕಳ ಮನೆಯಲ್ಲಿ ಸಮಾಧಾನ ಉಂಟಾಗಲಿ ಎಂದು ಅರ್ಥ. ಇವತ್ತು ಸಾಮಾನ್ಯವಾಗಿ ನಮ್ಮ ಇಂಡಿಯಾದಲ್ಲಿ ನಾವು ಪ್ರೈಸ್ ದ ಲಾರ್ಡ್ ಅಂತ ಹೇಳ್ತೀವಿ, ಕೆಲವೊಂದು ಜಾಗದಲ್ಲಿ ಸ್ತೋತ್ರಂ ಅಂತ ಹೇಳ್ತೀವಿ. ಹಾಗೆಯೇ ಇದು ಶಾಲೋಮ್ ಕೂಡ ಇದು ಒಂದು ವಂದನೆಯ ಲೆಕ್ಕಾಚಾರಕ್ಕೆ ಬರ್ತದೆ. ಗುಡ್ ಮಾರ್ನಿಂಗ್ ಥರ ಹೇಳ್ತೀವಲ್ವ, ಅದೇ ಥರದಲ್ಲಿ ವಂದನೆಯ ಲೆಕ್ಕಾಚಾರಕ್ಕೆ ಬರ್ತದೆ. ಶಾಲೋಮ್ ಅಂತ ಹೇಳಿದ್ರೆ ಸಮಾಧಾನ ಕರ್ತನು ಅಂತೇಳಿ. ಯೆಶಾಯ 9ನೇ ಅಧ್ಯಾಯ 6ನೇ ವಚನದಲ್ಲೂ ಕೂಡ ಆತನು ಸಮಾಧಾನದ ಪ್ರಭು ಅಂತ ಹೇಳಿದ್ದಾರೆ. ಯೇಸು ಸ್ವಾಮಿ ಹತ್ರ ಯಾರ್ಯಾರು ಬರ್ತಾರೋ ಅವ್ರು ಎಷ್ಟೇ ಕಷ್ಟದಲ್ಲಿರಲಿ, ಎಷ್ಟೇ ದುಃಖದಲ್ಲಿರಲಿ, ಎಷ್ಟೇ ಇಕ್ಕಟ್ಟಿನಲ್ಲಿ, ಎಷ್ಟೇ ಬಂಧನದಲ್ಲಿರಲಿ, ಎಷ್ಟೇ ದರಿದ್ರದಲ್ಲಿರಲಿ, ಏನೇ ಪ್ರಾಬ್ಲಮ್ಗಳಲ್ಲಿ ಯೇಸು ಸ್ವಾಮಿಯ ವಾಕ್ಯ ಮತ್ತು ಆರಾಧನೆ ಪ್ರಾರ್ಥನೆ ಭಾಗದಲ್ಲಿ ವಾರ ವಾರ ಭಾಗವಹಿಸುವಾಗ ಎಲ್ಲೋ ಒಂಥರ ಸಮಾಧಾನ. ನಾನು ಏನು ಕಳೆದುಕೊಂಡರೂ ಕೂಡ ಪರಲೋಕ ರಾಜ್ಯವನ್ನು ಸಂಪಾದನೆ ಮಾಡಿಕೊಂಡಿದ್ದೀನಲ್ಲ ಅಂತ ಹೇಳುವಂಥ ಒಂದು ಸಮಾಧಾನ. ಹಾಗೆಯೇ ದೇವರ ವಚನದಲ್ಲಿ ಮತ್ತಾಯ 5:9 ಬರೆದಿದೆ, ಸಮಾಧಾನ ಮಾಡುವವನು ಧನ್ಯನು, ಏಕೆಂದರೆ ಅವರು ದೇವರ ಮಕ್ಕಳೆಂದು ಕರೆಯಲ್ಪಡುವರು. ಯಾರೇ ಎಂಥ ಪರಿಸ್ಥಿತಿಗಳು ಇದ್ದರೂ ಕೂಡ ಹೋಗಿ ಸಮಾಧಾನ ಯಾರು ಮಾಡ್ತಾರೋ ಅವರು ದೇವರ ಮಕ್ಕಳು. ಯಾಕೆಂದರೆ ಯೋಹಾನ 20ನೇ ಅಧ್ಯಾಯ 21ನೇ ವಾಕ್ಯದಲ್ಲೂ ಕೂಡ ಬರೆಯಲ್ಪಟ್ಟಿದೆ, ನಿಮಗೆ ಸಮಾಧಾನವಾಗಲಿ ಅಂತೇಳಿ. ಯೇಸು ಸ್ವಾಮಿ ಭೂಮಿಗೆ ಹುಟ್ಟುವಾಗಲೂ ಕೂಡ ಪರಲೋಕದಲ್ಲಿ ದೇವರ ಮಹಿಮೆ, ಭೂಲೋಕದಲ್ಲಿ ಸಮಾಧಾನ ಅಂತ ಹೇಳ್ಕೊಂಡೇ ಅವರು ಹುಟ್ಟಿ ಬಂದರು. ಇರುವಲ್ಲಿವರೆಗೂ ಕೂಡ ಅವರು ಎಲ್ಲರಿಗೂ ಸಮಾಧಾನವನ್ನು ಬೋಧಿಸುತ್ತಾ ಬಂದರು. ಸತ್ತು 3 ದಿವಸ ಎದ್ದು ಬಂದು ಯೋಹಾನ 20:21 ಪ್ರಕಾರ ಅವರು ಶಿಷ್ಯರು ಕೂಡ ಭಯದಿಂದ ಇದ್ದಾಗ ನಿಮಗೆ ಸಮಾಧಾನವಾಗಲಿ, ನಿಮಗೆ ಸಮಾಧಾನವಾಗಲಿ ಇದು 2 ಸಲ ಹೇಳಿದ್ರು ಪ್ರಿಯರೇ. ಅದರ ಅರ್ಥ ಇವತ್ತು ಸಮಾಧಾನ ಇಲ್ಲದೇ ಪರದಾಡುವಂಥ ಎಷ್ಟೋ ವ್ಯಕ್ತಿಗಳಿದ್ದಾರೆ. ಗಂಡನಿಂದ ಹೆಂಡತಿಗೆ ಸಮಸ್ಯೆ, ಅಲ್ಲಿ ಸಮಾಧಾನ ಇಲ್ಲ. ಗಂಡ ಉತ್ತಮನಾಗಿದ್ದರೆ ಹೆಂಡತಿಯಿಂದ ಸಮಸ್ಯೆ, ಸಮಾಧಾನ ಇಲ್ಲ. ತಂದೆ ತಾಯಿಗಳು ಒಳ್ಳೆಯವರಾಗಿದ್ದರೆ ಮಕ್ಕಳಿಂದ ಸಮಾಧಾನ ಇಲ್ಲ. ಇವತ್ತು ಸೈತಾನ ಏನು ಮಾಡ್ತಾನೆ, ಆ ಒಂದು ದೇವರ ಮಕ್ಕಳ ಕುಟುಂಬದಿಂದ ಸಮಾಧಾನವನ್ನು ಕಿತ್ತು ಹಾಕಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಈ ಲೋಕದಲ್ಲಿ ಇರುವಲ್ಲಿವರೆಗೂ ಚಿಂತೆಗಳು, ಸಮಸ್ಯೆಗಳು ಸಾಮಾನ್ಯ. ಆದರೆ ನಾವು ಕರ್ತನನ್ನು ದೃಷ್ಟಿಸುವಾಗ, ಕರ್ತನನ್ನು ಆರಾಧಿಸುವಾಗ, ಮುಂದಕ್ಕೆ ಸಿಗುವಂಥ ಮಹಾಪದವಿಯನ್ನು ನೆನೆಸುವಾಗ ಏನೋ ಒಂದು ಸಮಾಧಾನ ನಮಗೆ ಪ್ರಾಪ್ತಿಯಾಗ್ತದೆ ಪ್ರಿಯರೇ. ಇವತ್ತು ಒಂದು ಚಿಕ್ಕ ಸಮಸ್ಯೆಗಳಾದರೆ ಸಾಕು, ಅದನ್ನು ದೊಡ್ಡ ಬೆಟ್ಟದಷ್ಟು ಮಾಡಿ ಗಲಿಬಿಲಿ ಮಾಡೋದ ಜನಗಳೇ ಜಾಸ್ತಿ. ಇವತ್ತು ಸಭೆಗಳಲ್ಲೇ ಆಗಿರಲಿ, ಕುಟುಂಬದಲ್ಲೇ ಆಗಿರಲಿ, ಒಂದು ಸಣ್ಣ ಸಮಸ್ಯೆಗಳಾದಾಗ ಅಲ್ಲಿಂದ ಅಲ್ಲಿಗೆ ಪರಿಹಾರ ಮಾಡ್ಕೊಂಡು ಹೋಗೋಣ ಅಂತೇಳೋಂಥ ಭಾವನೆಗಳೇ ಇಲ್ಲ. ಅದರ ಬದಲಿಗೆ ಹೇಗಾದರೂ ಮಾಡಿ ಅವರ ಸಮಾಧಾನವನ್ನು ಕೆಡಿಸಬೇಕು ಅಂತ ಹೇಳಿ ಚಿಕ್ಕ ವಿಷಯಗಳನ್ನು ದೊಡ್ಡ ಬೆಟ್ಟವಾಗಿ ಮಾರ್ಪಡಿಸಿ ಜಗಳ ಆಡೋದು, ಕಿರಿಕಿರಿ ಮಾಡೋದು, ತಂದಾಕಿ ತಮಸ್ಸೆ ನೋಡೋದು, ಆ ಕಡೆದು ಈ ಕಡೆಗೆ ಹೇಳಿ ಮಜಾ ತೆಗೆದುಕೊಳ್ಳೋದು, ಇದೆಲ್ಲ ಮಾಡಿ ಸಮಾಧಾನವನ್ನು ಸೈತಾನ ನಮ್ಮ ಮನೆಗಳಲ್ಲೂ ಕೆಡಿಸ್ತಾನೆ, ಸಭೆಗಳಲ್ಲೂ ಕೆಡಿಸ್ತಾನೆ. ಅದು ಅಲ್ಲದೇ ಈಗ ನೋಡಿ, ಒಂದು ನ್ಯೂಸ್ ಪೇಪರ್ನೇ ನೋಡಿ, ಒಂದು ನ್ಯೂಸ್ ಟಿ ವಿಲಿ ಹಾಕಿ ನೋಡಿ, ಅಲ್ಲಿ ಸಮಾಧಾನದ ಸಂಗತಿಗಳೇ ಇಲ್ಲ. ಅಲ್ಲಿ ಒಡೆದಾಟ, ಬಡದಾಟ, ಕೊಲೆ, ದರೋಡೆ, ಮೋಸ, ಅನ್ಯಾಯದ ಬಗ್ಗೆನೇ ಬರ್ತಾ ಇರ್ತದೆ ಪ್ರಿಯರೇ. ಆಗ ಸಮಾಧಾನವಿಲ್ಲದಂಥ ಜನಗಳಿಗೆ ಹೇಳ್ತಾರೆ, ಸಮಾಧಾನ ಪಡಿಸುವವರು ಧನ್ಯರು ಅಂತೇಳಿ. ಈಗ ಒಂದು ಸಾವಿನ ಮನೆಗೆ ಹೋದಾಗ ಅಲ್ಲಿ ಅಳ್ತಾ ಇರೋರನ್ನ ಸಮಾಧಾನ ಪಡಿಸ್ತಾರೆ, ದುಃಖದಲ್ಲಿ ಇರೋರನ್ನ ಹೋಗಿ ಸಮಾಧಾನ ಪಡಿಸ್ಬೇಕು. ಸಾಲ ಸಮಸ್ಯೆಯಿಂದ ಬಂದಂಥ ವ್ಯಕ್ತಿಗಳಿಗೆ ಒಂದು ನಿರೀಕ್ಷೆ ಕೊಡುವಂಥ ಸಮಾಧಾನವನ್ನು ಕೊಡಬೇಕು. ಮಕ್ಕಳು ಸರಿ ಇಲ್ವ, ಅವರಿಗೆ ತಂದೆ ತಾಯಿಗಳಿಗೆ ಸುಧಾರಿಸ್ಲಿಕ್ಕೆ ಆಗ್ತಾ ಇಲ್ವ, ಆಗ ಪಕ್ಕದ ಮನೆಯವ್ರು ಹೋಗಿ ನೋಡು ನಿಮ್ಮ ಮಗ ಈ ಥರ, ನನ್ನ ಮಗ ಹೆಂಗಿದ್ದಾನೆ ಅಂತ ಹೊಟ್ಟೆ ಕಿಚ್ಚು ಪಡಿಸ್ಬಾರ್ದು. ಅದರ ಬದಲಿಗೆ ನೋಡಿ ನಿಮ್ಮ ಮಕ್ಕಳಿಗೂ ಒಳ್ಳೆಯದಾಗುತ್ತೆ ಅಂತೇಳಿ ಅವರಿಗೆ ಸಮಾಧಾನ ಪಡಿಸುವಂಥ ಕಾರ್ಯಕ್ರಮಗಳನ್ನ ಮಾಡಬೇಕು. ಇವತ್ತು ಏನಾಗ್ತಾಯಿದೆ, ದೇವ್ರ ಮಕ್ಕಳು ಅಂತ ಹೇಳ್ತೀವಿ, ಆದರೆ ದೇವ್ರ ಮಕ್ಕಳಲ್ಲೇ ಕಿತಾಪತಿ. ಆರಾಧನೆ ನಾಯಕನ ಕಂಡ್ರೆ ವಾಕ್ಯ ಕೊಡೋನಿಗಾಗೋದಿಲ್ಲ, ವಾಕ್ಯ ಕೊಡೋನ ಕಂಡ್ರೆ ಇನ್ನೊಬ್ಬ ಸೇವಕರಿಗಾಗೋದಿಲ್ಲ. ಸಭಾಪಾಲಕ ಏನಾದರೂ ಒಬ್ಬ ಹಳ್ಳಿ ಸೇವಕರು ಒಬ್ಬರು ಚೆನ್ನಾಗಿ ಮಾಡ್ಕೊಬಂದಿರ್ತಾರೆ, ಆ ಸೇವಕರನ್ನು ಹೊಗಳ್ಬಿಟ್ರೆ ಸಾಕು, ಬಾಕಿ ಇರೋ ಸೇವಕರಿಗೆಲ್ಲ ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಗಿ ಹೆಂಗಾದರೂ ಮಾಡಿ ಸಭೆಯಿಂದ ಹೊರಗಡೆಗೆ ಹಾಕಬೇಕು ಅಂತ ಸಭಾಪಾಲಕರ ಜೊತೆಲಿ ಕಿತಾಪತಿ ಮಾಡಿ ಇರೋ ಸಮಾಧಾನವನ್ನು ಕಳ್ಕೊಳ್ತಾರೆ. ಇವತ್ತು ಪರವಾಗಿಲ್ಲ, ಉತ್ತಮವಾದ ಸೇವೆ ಮಾಡಿದ್ದೀರಂಥ ಸೇವಕರನ್ನು ಕೂಡ ಹೊಗಳುವಂಥ ಪರಿಸ್ಥಿತಿ ಇಲ್ಲ. ಅಕಸ್ಮಾತ್ ಹೊಗಳಿದ್ರೆ ನೋಡಿ ಅವ್ರನ್ನೇ ಹೊಗಳ್ತಾರೆ ಅಂತೇಳಿ ಅವ್ರು ಮಾಡೋದು ಕೆಲಸಗಳನ್ನ ನೋಡೋದಿಲ್ಲ, ಅವರು ಮಾಡತಕ್ಕಂಥ ಸೇವೆಯನ್ನು ನೋಡೋದಿಲ್ಲ. ಅದರ ಬದಲಿಗೆ ಪಾಸ್ಟ್ರ್ ಅವ್ರನ್ನ ಹೊಗಳ್ಬಿಟ್ರಲ್ಲ ಅಂತ ಹೇಳೋ ಒಂದೇ ಒಂದು ಕಾರಣಕ್ಕೋಸ್ಕರ ಎಲ್ಲ ಸೇವಕರಲ್ಲಿ ಒಂದಾಗಿ ಸಭೆ ಒಳಗಡೆ ಗ್ರೂಪಿಸಮ್ ಸ್ಟಾರ್ಟ್ ಆಗ್ತದೆ ಪ್ರಿಯರೇ. ಇದೆಲ್ಲ ಬೇಡ. ಯಾಕೆಂದರೆ ಸ್ವಾಮಿ ಹೇಳ್ತಿದ್ದಾರೆ, ನೀ ನನ್ನ ಮುಖವನ್ನು ದೃಷ್ಟಿಸು, ನೀನು ನನಗಾಗಿ ಸೇವೆ ಮಾಡು, ನಿನ್ನ ಸೇವೆ ಅಲ್ಪವಾಗಿದ್ದರೂ ಕೂಡ ನಾನು ನಿನ್ನನ್ನು ಗೌರವಿಸ್ತೀನಿ,
ನಿನ್ನ ಸೇವೆ ಅಲ್ಪವಾಗಿದ್ದರೂ ಕೂಡ ನಾನು ನಿನ್ನನ್ನು ಮಾನಿಸ್ತೀನಿ ಅಂತ ಹೇಳಿದ ಮೇಲೆ ನಾವು ಯಾಕೆ ಪ್ರಿಯರೇ ಇನ್ನೊಬ್ಬರ ಸೇವೆಗೆ ಕಲ್ಲಾಕುವಂಥದ್ದು? ಉತ್ತಮವಾಗಿ ನಡೆಯುವಂಥ ಸಭೆಗಳಿಗೆ ಕಲ್ಲಾಕೋದು, ಆತ್ಮಗಳನ್ನ ಕದ್ಕೊಂಡು ಹೋಗ್ಬಿಡೋದು, ಆತ್ಮಗಳನ್ನ ಕದ್ಕೊಂಡೋಗಿ ನನ್ನದೇ ಸಾಮ್ರಾಜ್ಯ ಅಂತ ಹೇಳೋದು, ಅಲ್ಲಿಂದ ಕೊನೆಗೆ ನೋಡಿ ಇದು ನನ್ನ ಆತ್ಮಗಳಿದ್ದಾರೆ, ನೀನು ಇಷ್ಟ ಇದ್ದರೆ ಮಾಡ್ಕೊಂಡು ಆ ಥರದಲ್ಲಿ ಉಡಾಪೆಯ ಮಾತುಗಳಾಡೋದು, ಇದೆಲ್ಲ ಇವತ್ತು ಸಭಾಪಾಲಕರಲ್ಲಿ ತುಂಬ ಇದೆ. ನಿಜವಾದ ಸಭಾಪಾಲಕನೇ ಆದವನು ಇನ್ನೊಂದು ಸಭೆ ಆತ್ಮಗಳನ್ನ ಕದ್ದುಕೊಂಡು ಹೋಗಬಾರ್ದು. ಬೈ ಚಾನ್ಸ್ ಅವರು ಇನ್ನೊಂದು ಸಭೆ ಆತ್ಮಗಳನ್ನು ಕದ್ದುಕೊಂಡು ಹೋಗೋದೇ ಆದರೆ, ಅಕಸ್ಮಾತ್ ಅವರು ಬಂದರು ಅಂತ ಹೇಳಿದ್ರು ಕೂಡ ಆತ್ಮಗಳು ಬಂದಿದ್ದರೆ ನೀವು ಯಾಕೆ ನಿಮ್ಮ ಸಭೆಯಿಂದ ಬಂದಿದ್ದೀರಂತ ಕೇಳದೇ ಸೇರಿಸ್ಕೊಂಡ್ರೆ ಆ ಸಭೆಯಲ್ಲಿ ಗಲಿಬಿಲಿ ಉಂಟಾದಾಗ ಆ ಗಲಿಬಿಲಿಗೆ ಕಾರಣನಾಗಿ ಆ ಇನ್ನೊಬ್ಬ ಕದ್ದುಕೊಂಡು ಹೋದಂಥ ಕದ್ದುಕೊಂಡು ಹೋದಂಥ ಸಭಾಪಾಲಕ ಶಾಪಗ್ರಸ್ತನಾಗ್ತಾನೆ. ಇವತ್ತು ಯಾವುದೇ ಕಾರಣಕ್ಕೂ ಯಾವ ವಿಷಯದಲ್ಲಿ ನಿಮ್ಮಿಂದಾಗಿ ಆ ಕುಟುಂಬದಲ್ಲಿ ಅಸಮಾಧಾನ ಉಂಟಾಗ್ತಿದೆ ಅಂತ ನಾವು ತಿಳ್ಕೋಬೇಕು. ಸಭೆಯಲ್ಲಿ ಅಸಮಾಧಾನ ಉಂಟಾಗಲಿ ಕಾರಣ ಏನು ತಿಳ್ಕೋಬೇಕು. ದೇವರ ಮಕ್ಕಳ ಮಧ್ಯದಲ್ಲಿ ಅಸಮಾಧಾನ ಉಂಟಾಗಲಿ ಕಾರಣ ಏನು ತಿಳ್ಕೋಬೇಕು ಪ್ರಿಯರೇ. ಇದು ಯಾವುದನ್ನು ತಿಳಿದುಕೊಳ್ಳೋದೇನೆ ನಾವು ಸಮಾಧಾನ ಪಡಿಸೋದೇನೆ ಬರೀ ನಮ್ಮ ಸ್ವಾರ್ಥ ಜೀವಿತಕ್ಕೋಸ್ಕರ ಎಲ್ಲವನ್ನೂ ಉಪಯೋಗಿಸಿಕೊಳ್ಳೋದಾದರೆ ದೇವರ ಶಾಪ ನಮ್ಮ ಮೇಲೆ ಗ್ಯಾರಂಟಿ ಬರ್ತದೆ. ಏಕೆಂದರೆ ದೇವರ ಮಕ್ಕಳಿಗೆ ಇನ್ನೊಂದು ಹೆಸರೇ ಸಮಾಧಾನ ಮಾಡುವಂಥ ಮಕ್ಕಳು ಅಂತೇಳಿ. ಯಾಕೆಂದರೆ ಎಷ್ಟೇ ಕಣ್ಣೀರು, ದುಃಖ, ಕಾಯಿಲೆ, ಬಡತನ, ಬಂಧನ, ಎಷ್ಟೇ ದೊಡ್ಡ ಒಂದು ಪಾಪಿಯಾಗಿರಲಿ ಅವನನ್ನು ನಾವು ಪ್ರೀತಿಸಬೇಕು, ಅವನಿಗೆ ಸಮಾಧಾನ ಕೊಡಬೇಕು, ಅವನಿಗೆ ಕರ್ತನ ದಾರಿಯನ್ನು ತಿಳಿಸಬೇಕು. ಇದು ನಿಜವಾದಂಥ ದೈವಿಕವಾದ ಜೀವಿತದ ಲಕ್ಷಣವಾಗಿರ್ತದೆ. ಇವತ್ತು ಇದನ್ನು ಯಾವ ಸಭೆಗಳಲ್ಲಿ ಕಾಣ್ತೀರಾ? ಕಾಣಬೇಕು. ಕಾಣದೇ ಇದ್ದರೆ ದೇವರ ರಾಜ್ಯ ನಮ್ಮದಲ್ಲ ಪ್ರಿಯರೇ. ಅದಕ್ಕೋಸ್ಕರ ಪ್ರಿಯರೇ ನಾನು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನಾವು ಆದಷ್ಟು ಗಲಿಬಿಲಿಗೆ ಕಾರಣ ಆಗದೇ ಸಮಾಧಾನ ಕೊಡುವವರಾಗಿದ್ದುಕೊಂಡು ದೇವರ ರಾಜ್ಯವನ್ನು ಮಹಿಮೆಪಡಿಸುವ ಸಭಾಪಾಲಕರುಗಳೇ, ಇನ್ನೊಂದು ಸಭೆಯ ಆತ್ಮಗಳನ್ನ ಕದ್ದು ನೀವು ಆ ಸಭೆಯ ಆತ್ಮದ ಸಮಾಧಾನವನ್ನು ಹಾಳು ಮಾಡಿದ್ರೆ ನೀವು ಪರಲೋಕ ರಾಜ್ಯಕ್ಕೆ ಲೆಕ್ಕ ಕೊಡಬೇಕು. ಕುಟುಂಬದಲ್ಲಿ ಚಿಕ್ಕ ವಿಷಯಗಳಿಗೋಸ್ಕರ ದೊಡ್ಡ ಬೆಟ್ಟದಷ್ಟು ಜಗಳಾಡುವಂಥ ವ್ಯಕ್ತಿಗಳೇ, ನಿಮಗೂ ಕೂಡ ಹೇಳ್ತಾ ಇದ್ದೀನಿ, ಕುಟುಂಬದಲ್ಲಿ ಅನಾವಶ್ಯಕವಾಗಿ ಸಣ್ಣ ವಿಷಯಕ್ಕೆ ಸಮಸ್ಯೆ ತಂದಾಕುವವರೇ, ನೀವು ಕೂಡ ದೇವರಿಗೆ ಲೆಕ್ಕವನ್ನು ಕೊಡಬೇಕಾಗ್ತದೆ. ಗಂಡ ಹೆಂಡತಿರ ಮಧ್ಯದಲ್ಲಿ ಮೂರನೇ ವ್ಯಕ್ತಿಗಳು ಬಂದು ವಿಷದ ಬೀಜ ಬಿತ್ತುವಂಥ ವ್ಯಕ್ತಿಗಳೇ, ನೀವು ಕೂಡ ದೇವರಿಗೆ ಲೆಕ್ಕ ಕೊಡಬೇಕು. ಯಾಕೆಂದರೆ ಆ ಮನೆ ಸಮಾಧಾನ ಹಾಳಾಗಲಿಕ್ಕೆ ಮೂರನೇ ವ್ಯಕ್ತಿಗಳಾದ ನೀವು ಕಾರಣ ಆಗಿರ್ತೀರ. ಅದರ ಬದಲಿಗೆ ನೀವು ಆ ಗಂಡ ಹೆಂಡತಿರ ಕಚ್ಚಾಟ ಇದ್ದಾಗ ಬಂದು ಸಮಾಧಾನ ಪಡಿಸಿ, ಮಕ್ಕಳು ಸೇರಿ ಇಲ್ವಾ ಬಂದು ಸಮಾಧಾನ ಪಡಿಸಿ, ಒಬ್ಬರು ಸತ್ತೋಗಿದ್ದಾರ ಸಮಾಧಾನ ಪಡಿಸಿ, ಒಂದು ಕಾರು ಬಂಗ್ಲೆ ತಗೊಂಡಾರ ಅವ್ರ ಜೊತೆ ಸಮಾಧಾನದಲ್ಲಿ ಮಾತಾಡಿ, ಅವ್ರನ್ನ ಕಂಡಾಗ ಒಂಥರ ಕೋಪಗೊಳ್ಳಬೇಡಿ, ಮನಸ್ಸಿನೊಳಗಡೆ ಹೊಟ್ಟೆ ಕಿಚ್ಚಬೇಡ. ಅದರ ಬದಲಿಗೆ ಸಮಾಧಾನ. ಹಾಗೆಯೇ ನಿಮ್ಮ ಮನೆಯಲ್ಲಿ ಏನೇ ಸಮಸ್ಯೆಗಳಿರಲಿ ಸಮಾಧಾನದಿಂದ ಇದ್ದು ದೇವರ ರಾಜ್ಯವನ್ನು ಮಹಿಮೆಪಡಿಸಿಕೊಡುವ. ಯಾರಿಗೆ ಸಮಾಧಾನ ಇಲ್ಲವೋ ಅವನಿಗೆ BP, ಶುಗರು, ಅದು ಇದು ಆಟೋಮೆಟಿಕ್ ಕಾಯಿಲೆಗಳು ಒಂದಲ್ಲ ಒಂದು ಅಂಟ್ಕೊಳ್ತದೆ. ಯಾಕೆ? ಸಮಾಧಾನವಿಲ್ಲದ ವ್ಯಕ್ತಿ ಯಾವತ್ತೂ ಕೂಡ ಚಿಂತಾಕ್ರಾಂತನಾಗಿರ್ತಕ್ಕಂಥ ವ್ಯಕ್ತಿಗೆ ಬರಬಾರ್ದಂಥ ರೋಗಗಳು ಬರ್ತದೆ. ಆ ರೋಗ ಬರಲಿಕ್ಕೆ ಯಾರು ಕಾರಣರೋ ಅವರು ಕೂಡ ದೇವರಿಗೆ ಲೆಕ್ಕ ಕೊಡಬೇಕಾದ ಪರಿಸ್ಥಿತಿ ಬರ್ತದೆ ಪ್ರಿಯರೇ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಆದಷ್ಟು ಇವತ್ತಿನಿಂದ ಸಮಾಧಾನದಲ್ಲಿ ಜೀವಿಸಲಿಕ್ಕೆ ಪ್ರಯತ್ನ ಪಡುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ.